ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಬಂದು ಮಲ್ಟಿಗ್ರೈನ್ನ ಒಂದು ಸರ್ಲಾಕ್ ಆಗಿರುತ್ತೆ. ಸೊ 6 ಮಂತ್ ಪ್ಲಸ್ ಆಗಿರೋಂಥ ಬೇಬಿಗೆ 6 ಮಂತಿಂದ 2 ಇಯರ್ಸ್ವರೆಗೂ ನಾವು ಕೊಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೋತೀವಿ ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಅರ್ಧ kg ಗೋಧಿ, ಅರ್ಧ kg ಕೆಂಪಕ್ಕಿ, ಹಾಗೆ 100 ಗ್ರಾಮ್ ಬಂದು ಸಬ್ಬಕ್ಕಿ, 100 ಗ್ರಾಮ್ ಕಡಲೆಕಾಳು, 100 ಗ್ರಾಮ್ ಬಾರ್ಲಕ್ಕಿ, 100 ಗ್ರಾಮ್ ಹೆಸರು ಬೇಳೆ, 100 ಗ್ರಾಮ್ ಕಾಬೂಲ್ ಕಡಲೆ, ಹಾಗೆ 100 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಮೈಸೂರು ಬೇಳೆ, 100 ಗ್ರಾಮ್ ತೊಗರಿ ಬೇಳೆ, ಹಾಗೆ 50 ಗ್ರಾಮ್ ಬಾರ್ಲಕ್ಕಿ, 100 ಗ್ರಾಮ್ ಕಡಲೆ ಬೀಜ, 100 ಗ್ರಾಮ್ ಹೆಸರು ಕಾಳು, ಹಾಗೆ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಮಖಾನ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಪಾಪು ಹೇಗೆ ತಿಂತಾಳೋ ಹೇಗೋ ಗೊತ್ತಿಲ್ಲ. ಸೊ ನಾನಿಲ್ಲಿ ಮೊಳಕೆ ಕಟ್ಟಿ ರಾಗಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊಳಕೆ ಕಟ್ಟಿ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ಸ್ ಸಿಗುತ್ತೆ ಪಾಪುಗೆ. ಸೊ ನಾವು ಯಾವುದೇ ರೀತಿ ಉಪ್ಪಾಗಲಿ ಖಾರ ಆಗಲಿ ನಾವು ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ನಾವಿಲ್ಲಿ ಕಾಳನ್ನ ಮೊಳಕೆ ಕಟ್ಟಿ ಅದನ್ನು ಚೆನ್ನಾಗಿ ಒಣಗಿಸಿ ರೋಸ್ಟ್ ಮಾಡಿ ನಾವು ಬೇಬಿ ಕೊಡೋದ್ರಿಂದ ಅದರಲ್ಲಿರುವಂಥ ಒಂದು ವಿಟಮಿನ್ಸ್ ಜಾಸ್ತಿ ಆಗುತ್ತೆ, ಪ್ರೋಟೀನು ಅಷ್ಟೇ, ಹಾಗೆ ಗೋಧಿನೂ ಅಷ್ಟೇ. ನಾವು ಏನೇನೆಲ್ಲ ತೊಗೊಂಡಿರ್ತೀವೋ ಕಾಳುಗಳಾಗಲಿ ಅಕ್ಕಿ ಗೋಧಿ ಇದನ್ನೆಲ್ಲನೂ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ನಾವು ಯಾಕೆ ಡ್ರೈ ರೋಸ್ಟ್ ಮಾಡ್ಕೊತೀವಿ ಅಂತ ಅಂದರೆ ಲಾಂಗ್ ಟರ್ಮ್ ಬರುತ್ತೆ. ಅಂದರೆ ಹಸಿಟ್ಟು ಬೂದ್ ಆಗೋದಾಗಲಿ ಈ ಥರ ಎಲ್ಲ ಆಗೋದಿಲ್ಲ. ಮತ್ತು ನಾವು ಮಿಲ್ಲಿಗೆ ಕೊಡೋದ್ರಿಂದ ನಮಗೆ ಚೆನ್ನಾಗಿ ಪೇಸ್ಟ್ ನುಣ್ಣಗೆ ಪೌಡ್ರ್ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ನಾವು ಎಲ್ಲಾನು ನಾವು ಹುರ್ಕೊಬೇಕಾಗುತ್ತೆ. ಬಟ್ ಇದು ನಾವು ಹಾಗೆ ರುಬ್ಬಿ ಮಾಡೋದೇ ಒಂದು ಟೇಸ್ಟ್ ಸಿಗುತ್ತೆ. ಸೊ ನಾವು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಪೌಡ್ರ್ ಮಾಡಿಕೊಂಡ್ರೆ ಇದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ನಾನು ಹುರ್ಕೊಂಡು ನಾನು ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ತುಂಬ ದಿನನೇ ಆಯಿತು, ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಈಗ ಸ್ವಲ್ಪ ಇದೆ, ನಾನು 1 ಮಂತ್ ಒಂದು 2 ಮಂತ್ ಆಗಷ್ಟು ನಾನು ಮಾಡ್ಕೊಂಡಿದ್ದೆ. ಸೊ ಇದು ಮಾಡಿನೇ 1 ಮಂತ್ ಆಯಿತು. ಸೊ ಅದಕ್ಕೆ ಎಲ್ಲ ಸೇಮ್ ಈಗ ನೆಕ್ಸ್ಟು ಖಾಲಿ ಆಗ್ತಿದೆ. ಸೊ ಮತ್ತೆ ಈಗ ನಾನೇನು ಮಾಡ್ತೀನಿ, 100 ಗ್ರಾಮ್ ತೊಗೊಂಡಿರೋ ಜಾಗದಲ್ಲಿ ನಾನು 200 ಗ್ರಾಮ್ ತೊಗೊತೀನಿ. ಯಾಕಂದರೆ ಪಾಪು ತಿಂತಾಳೆ, ಬಟ್ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಸೊ ನಾವು ಹೇಗಾದರೂ ಮಾಡಿ ಆಟ ಆಡಿಸಿ ತಿನ್ನಿಸ್ತೀನಿ. ಒಂದು ದಿನಕ್ಕೆ ಒಂದ್ಸರಿ ಆದರೂ ನಾನು ಕೊಡ್ತೀನಿ. ಯಾಕಂದರೆ ನಾವು ಈ ಥರ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ಮಲ್ಟಿಗ್ರೇನ್ನ ಯೂಸ್ ಮಾಡಿ ಸೆಲೆಕ್ಟ್ ಮಾಡಿ ತಿನ್ಸೋದ್ರಿಂದ ಮಕ್ಕಳು ಬೋನ್ಸ್ ಆಗಲಿ ಮತ್ತು ಅವರ ಬುದ್ಧಿ ಬೆಳವಣಿಗೆಗಾಗಲಿ ಒಂದು ವಿಟಮಿನ್ ಆಗಲಿ ಏನೇನೆಲ್ಲ ಇದರಲ್ಲಿ ಪೌಷ್ಟಿಕಾಂಶಗಳಿರುತ್ತೋ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಒಂದ್ಸರಿಗೆ 1 ಟೈಮ್ ಆದರೂ ನಾನು ಕೊಡ್ತೀನಿ. ಅದಾದಮೇಲೆ ವೆಜಿಟೇಬಲ್ ಪ್ಯೂರಿ ಮತ್ತು ಫ್ರೂಟ್ಸು ಆ್ಯಪಲ್ನ ಸ್ಟೀಲ್ ಮಾಡಿ ಅದನ್ನು ಪ್ಯೂರಿ ಮಾಡಿ ತಿನ್ನಿಸ್ತೀನಿ. ಅದಾದ ನಂತರ ಮತ್ತು ರೈಸ್ ಜೊತೆ ಕ್ಯಾರೆಟ್ನ ಬೇಯಿಸಿ ತಿನ್ನಿಸ್ತೀನಿ, ಹಾಗೆ ಬೀಟ್ರೂಟ್ನ ಬೇಯಿಸಿ ತಿನ್ನಿಸ್ತೀನಿ. ಮತ್ತು ಎಲ್ಲ ಕಾಳುಗಳನ್ನ ಹಾಕಿ ರೈಸ್ ಹಾಕಿ ಅಕ್ಕಿ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಸಹ ನಾನು ಚೆನ್ನಾಗಿ ಸ್ಟ್ರೈನರಲ್ಲಿ ಫಿಲ್ಟರ್ ಮಾಡಿಕೊಂಡು ಸೊ ಪಾಪುಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನಾನು ರೆಡಿ ಮಾಡಿಕೊಂಡು ನಾನು ತಿನ್ನಿಸ್ತೀನಿ. ಸೊ ಬರೀ ಒಂದೇ ಸರ್ಲಕ್ಕೆ ತಿನ್ನಿಸ್ತಾ ಇದ್ರೆ ಪಾಪ ಮಕ್ಳಿಗೂ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ವೆರೈಟಿ ತಿನ್ನಿಸ್ತಾ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಎಲ್ಲನೂ ಪ್ರತಿಯೊಂದು ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಅದಾದ ನಂತರ ಬನಾನಾ ಪ್ಯೂರಿನೂ ಅಷ್ಟೇ ಬನಾನಾ ತಿನ್ನಿಸ್ತೀನಿ. ಮತ್ತು ಈ ಮಖಾನ, ಅವಲಕ್ಕಿ ಮತ್ತು ಹುರ್ಗಡ್ಲೆ ಇದನ್ನಷ್ಟನ್ನು ನಾನು ಇದೇ ರೀತಿ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಎಮರ್ಜೆನ್ಸಿಗೆ ನಾನು ಅದನ್ನು ಸಹ ನೈಟ್ ಟೈಮ್ ತಿನ್ನಿಸ್ತೀನಿ. ಸೊ ನಾವು ಮಕ್ಕಳಿಗೆ ಎಲ್ಲ ಒಂದನ್ನು ನಾವು ಟೇಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಫುಡ್ಡು ಏನೇನು ಫುಡ್ ಇರುತ್ತೋ ಅದನ್ನು ನಾವು ಟೇಸ್ಟ್ ಆದರೆ ಏನಂದರೆ ಈ ಹುಳಿ ಪದಾರ್ಥ ಈ ಆರೆಂಜ್ ಆಗಲಿ ಲೆಮನ್ ಆಗಲಿ ಈ ಹುಳಿ ಇರೋ ಅಂಥದ್ದು ಮಕ್ಕಳಿಗೆ ಕೊಡೋಕೆ ಹೋಗಬಾರ್ದು. 1 ಇಯರ್ ಆಗೋವರೆಗೂ ಅದನ್ನೆಲ್ಲ ನಾನು ಕೊಡೋಕೆ ಹೋಗಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಕೊಡೋಕೆ ಹೋಗಲ್ಲ. ಸೊ ಈ ರೀತಿ ನಾವು ಮಾಡಿ ತಿನ್ಸೋದ್ರಿಂದ ಮಗು ಹೆಲ್ತಿಗೂ ತುಂಬ ಒಳ್ಳೇದಾಗುತ್ತೆ. ಸೊ ನೋಡಿ ಈ ರೀತಿ ಪ್ರತಿ ಒಂದನ್ನು ನಾವು ಡ್ರೈ ರೋಸ್ಟ್ ಮಾಡಿ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ.
ಅದಾದ ನಂತರ ದೋಸೆ ಇಡ್ಲಿ ಅದನ್ನು ಅಷ್ಟೇ ನನ್ನ ಪಾಪುಗೆ ನಾನು ತಿನ್ನಿಸ್ತೀನಿ. ಯಾವ ರೀತಿ ಅಂದ್ರೆ ನಾವು ಮಾಮೂಲಿ ದೋಸೆ ಸಂಪ್ರನೆ, ಬಟ್ ಪಾಪುಗೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಿರಾನೆ ಎತ್ತಿಕ್ಕಿರ್ತೀನಿ. ಸೊ ಆ ದೋಸೆಗೆ ನಾನು ಏನ್ ಮಾಡ್ತೀನಿ, ಸೊ ಕ್ಯಾರೆಟ್ನ ಬೇಯಿಸಿ ಅದನ್ನ ಒಂದು ಚಟ್ನಿ ರೀತಿ, ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸೊ ಈ ರೀತಿ ಎಲ್ಲ ಹಾಕೊಂಡು ಸ್ವಲ್ಪ ಚಟ್ನಿ ತರ ಮಾಡ್ಕೊಂಡು ಮಿಕ್ಸ್ ಮಾಡಿ ಪಾಪುಗೆ ಫೀಡ್ ಮಾಡಿ ತಿನ್ನಿಸ್ತೀನಿ. ಸೊ ನನ್ನ ಮಗಳು ಅಳ್ತಾ ಇದ್ಲು. ಸೊ ಇದು ಕಡಲೆಕಾಳು ಹೆಸರು ಕಾಳು ನಾನು ಮರ್ತು ಎರಡನ್ನೂ ಒಟ್ಟಿಗೆ ಹಾಕೊಂಡ್ಬಿಟ್ಟೆ. ಸೊ ಈಗ ಮತ್ತೆ ಸಪ್ರೇಟ್ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಹೆಸರು ಕಾಳನ್ನ ಮಾತ್ರ ರೋಸ್ಟ್ ಮಾಡ್ಕೊಂಡು ಅದಾದ ನಂತರ ಸಪ್ರೇಟ್ ಮಾಡ್ಕೊಂಡು ಕಡಲೆಕಾಳನ್ನ ರೋಸ್ಟ್ ಮಾಡ್ಕೊತಿದ್ದೀನಿ. ಸೊ ಪಾಪು ಅಳ್ತಾ ಇಲ್ಲ ಅಂತೇಳಿ ನಾನು ಕನ್ಫ್ಯೂಸ್ ಆಗಿ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟೆ. ಸೊ ಆ ರೀತಿ ಯಾರು ಎರಡು ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ. ಇಷ್ಟನ್ನು ನನ್ಗೆ ಇಷ್ಟೆಲ್ಲಾ ಕೆಲ್ಸನು ನಾನು ಪಾಪುನ ಇಟ್ಕೊಂಡೆ ನಾನು ಮಾಡ್ಕೊಂಡಿದ್ದು. ಸೊ ನಾನು ಒಬ್ಳೆ ನನ್ನ ಮನೇಲಿ ನೋಡ್ಕೊಳಕ್ ಆಗೋದು. ಸೊ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವಳನ್ನ ಇಟ್ಕೊಂಡು ಅವಳನ್ನ ಮ್ಯಾನೇಜ್ ಮಾಡ್ಕೊಂಡು ಇಷ್ಟನ್ನು ಕೆಲಸ ಮಾಡ್ಕೊಂಡೆ. ಬಟ್ ಮಧ್ಯದಲ್ಲಿ ಅವಳು ಅಳ್ತಾ ಇದ್ದಾಗ ಹೋಗಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದೆ. ಬಟ್ ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಳು ಮುಂದೆ, ಅದೆಲ್ಲ ಏನು ದೊಡ್ಡದಲ್ಲ. ಸೊ ಅವ್ರ ಒಂದು ನಗು ನೋಡಿದ್ರೆ ಎಲ್ಲಾನು ಮರ್ತೋಗುತ್ತೆ ನಮಗೆ. ಸೊ ಅದಾದ ನಂತರ ಕಡಲೆ ಬೀಜ ನಾನು ಕೊನೆಯದಾಗಿ ಹುರ್ಕೊಂತೀನಿ, ಯಾಕಂದ್ರೆ ಅದು ಸಿಪ್ಪೆ ತೆಗಿಬೇಕಾಗುತ್ತಲ್ಲ. ಸೊ ಹಾಗಾಗಿ ಕಡಲೆ ಬೀಜನೆಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ಹುಡ್ತು ಸಿಪ್ಪೆ ತೆಗೆದು ಆಮೇಲೆ ನಾವು ಪೌಡರ್ ಮಾಡ್ಕೊಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ನಾವು ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಬೇಗ ಹಾಳಾಗೋದಿಲ್ಲ. ಕೊನೆಯದಾಗಿ ಇದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತೇಳಿ ಎರಡರಿಂದ ಒಂದು 3 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ. ಮತ್ತೆ ಒಂದು ಸ್ಪೂನ್ ಅಷ್ಟು ಕಾಳ್ಮೆಣ್ಸು ಹಾಕೊಂಡಿದೀನಿ. ಕಾಳ್ಮೆಣ್ಸು ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಕಫ ಆಗೋದಿಲ್ಲ, ಶೀತ ಆಗೋದಿಲ್ಲ. ಸೊ ಹಾಗಾಗಿ ಕಾಳ್ಮೆಣ್ಸು ಹಾಕೊಂಡಿದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಅದಾದ ನಂತರ ಬಾದಾಮಿನೂ ಅಷ್ಟೇ ಫ್ರೈ ಮಾಡ್ಕೊಂತೀನಿ. ಬಟ್ ನಾನು ಏನಂದ್ರೆ ಇಲ್ಲಿ ಬಾದಾಮಿ ಗೋಡಂಬಿನ ನಾನು ಮಿಲ್ಲಿಗೆ ಕೊಡೋದಿಲ್ಲ, ಯಾಕಂದ್ರೆ ಅಲ್ಲೇ ಅರ್ಧ ವೇಸ್ಟ್ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಮನೇಲೆ ಪೌಡ್ರ್ ಮಾಡ್ಕೊಂತೀನಿ. ಬಟ್ ಇದು ಹೇಗೆ ನುಣ್ಣು ಪೌಡ್ರ್ ಮಾಡ್ಕೊಂತೀನಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಎಲ್ಲಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಎಲ್ಲ ಪ್ರತಿಯೊಂದನ್ನು ರೋಸ್ಟ್ ಮಾಡ್ಕೊಂಡು ಕೊನೆಗೆ ಮಖಾನ ಅಷ್ಟೇ, ಇದನ್ನು ಅಷ್ಟೇ ಕ್ರಿಸ್ಪಿ ಆಗೋ ರೀತಿಲಿ ನಾವು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲ ರೋಸ್ಟ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ನಾನು ಬಾದಾಮಿ, ಆಲ್ಮಂಡ್, ಮಖಾನ ಬಿಟ್ಟು ಮಿಕ್ಕಿದ ಏನು ಮಲ್ಟಿಗ್ರೈನ್ಸ್ ಇತ್ತಲ್ಲ, ಸೊ ಅದನ್ನೆಲ್ಲಾನು ನಾನು ಮಿಲ್ಲಿಗೆ ಹಾಕ್ಸ್ಕೊಂಡ್ ಬಂದು ಪೌಡ್ರ್ ಮಾಡಿ ಒಂದು ಟಬ್ಗೆ ವೈಟ್ ಕಾಟನ್ ಬಟ್ಟೆನ ಟೈಟಾಗಿ ಕಟ್ಟು ಬಟ್ಟೆನೆಲ್ಲ ನಾನು ನೀಟಾಗಿ ಜಲ್ರಿ ಇಟ್ಕೊಂತೀನಿ. ಸೊ ಈ ರೀತಿ ಜಲ್ರಿ ಇಟ್ಕೊಂಡ್ಮೇಲೆ ನಾನು ಏನು ಬಾದಾಮಿ, ಆಲ್ಮಂಡ್ ಅದೆಲ್ಲ ಇರುತ್ತಲ್ಲ, ಸೊ ಅದನ್ನ ಹಾಗೆ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಅಷ್ಟು ಇದಾಗಲ್ಲ, ಆಯಿಲ್ ಇರುತ್ತೆ. ಸೊ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡು ಈ ಹಸಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತೀನಿ. ಸೊ ಇದಕ್ಕೆ ನಾವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಮಾಡಬೇಕು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಸೊ ಪಾಪುಗೆ ನಾವು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಸ್ವಲ್ಪ ಅಷ್ಟು ತಿಕ್ಕಾಗಿ ಕೊಡೋಕೆ ಹೋಗ್ಬಾರ್ದು. ಸ್ವಲ್ಪ ಅಂದ್ರೆ ನಾವು ಬೆಳ್ಳಲ್ಲಿ ಎತ್ಕೊಂಡ್ರೆ ಬೆಳ್ಳಲ್ಲಿ ನಿಂತ್ಕೊಬೇಕು, ಆ ರೀತಿ ಒಂದು ಕನ್ಸಿಸ್ಟೆನ್ಸಿ ನಾವು ಮಾಡ್ಕೊಬೋದು. ಇಲ್ಲಾಂದ್ರೆ ಸ್ಪೂನಲ್ಲೇ ನಾವು ಫೀಡ್ ಮಾಡೋ ರೀತಿನೂ ನಾವು ಮಾಡ್ಕೊಬೋದು. ತೀರಾ ತೆಳುಗೂ ಮಾಡ್ಕೊಬಾರ್ದು, ತೀರಾ ಗಟ್ಟಿಗೂ ಮಾಡ್ಕೊಬಾರ್ದು. ಸೊ ನೋಡಿ ಈ ತರ ತಿರ್ಗಿಸ್ಕೊಡ್ತಾನೆ ಇರ್ಬೇಕು, ಕೈ ಬಿಡ್ದಂಗೆ ತಿರ್ಗಿಸ್ತಾ ಇರ್ಬೇಕು. ಸೊ ನನ್ನ ಜೊತೆ ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಿದ್ದಾಳೆ ಹೀಗ್ ಮಾಡ್ಬೇಕಂತೆ ಅಂತ. ಸೊ ಈ ರೀತಿ ಎಲ್ಲ ನಾವು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಇಲ್ಲಾಂದ್ರೆ ಮಕ್ಕಳು ತಿನ್ನೋದಿಲ್ಲ. ಸೊ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನಾವೀಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂತೀನಿ. ನೋಡಿ ನಾನು ಈ ಒಂದು ಕನ್ಸಿಸ್ಟೆನ್ಸಿ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನನ್ನ ಮಗಳು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ ಸ್ಟಾರ್ಟಿಂಗ್ ಒಂದು 2 ಸ್ಪೂನು ಇಷ್ಟದಿಂದ ತಿಂತಾಳೆ. ಅದಾದ್ಮೇಲೆ ಇವಾಗ ಅವ್ಳಿಗೇನೋ ಕ್ಯೂರಿಯಾಸಿಟಿ, ನಮ್ಮಮ್ಮ ಡೈಲಿ ಹಾಗೆ ತಿನ್ನಿಸ್ತಾ ಇದ್ರು, ಇವಾಗೇನೋ ಫೋನೆಲ್ಲ ಆನ್ ಮಾಡ್ಕೊಂಡು ತಿನ್ಸ್ತಿದಾರಲ್ಲ, ಏನೋ ಮಾಡ್ತಿದಾರೆ ನಮ್ಮಮ್ಮ ಅಂತ ನೋಡ್ತಾ ಅವಳೆ. ಫೋನೇ ನೋಡ್ತಿದ್ದಾಳೆ ಅವಳು. ನೋಡಿ ಫ್ರೆಂಡ್, ಅವಳು ತಿಂತಾ ಇಲ್ಲ, ಅವಳು ಫೋನ್ ನೋಡ್ತಿದ್ದಾಳೆ. ಸೊ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನ್ನ ಮಗಳು ಬೇಡ ಅಂತೆ, ಸಾಕು ವಿಡಿಯೋ ಆಫ್ ಮಾಡು ಅಂತ ಹೇಳ್ತಿದ್ದಾಳೆ. ಸೊ ಎಲ್ರಿಗೂ ಬಾಯ್ ಮಾಡಮ್ಮ, ಬಾಯ್.
ಬಾಯ್ ಮಾಡು. ಸೊ ಈ ರೀತಿ ಮಾಡಿಕೊಂಡು ಮಗುಗೆ ತಿನ್ಸೋದ್ರಿಂದ ಮಗು ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.